Hey guys, I'm back with a new video. ಇವತ್ತಿನ ವಿಡಿಯೋಲಿ ನಾವು ವಿವ್ಯಾಪ್ ಇಂಡಿಕೇಟರ್ ಅಂದರೆ ಏನು ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ವಿವ್ಯಾಪ್ ಇಂಡಿಕೇಟರ್ ಅಂದರೆ ಏನು ಅಂತ ಹೇಳಿದ್ರೆ ಇದೊಂದು ಟೆಕ್ನಿಕಲ್ ಟೂಲ್ ಅಥವಾ ಟೆಕ್ನಿಕಲ್ ಇಂಡಿಕೇಟರ್ ಆಗಿರುತ್ತೆ. ಸೊ ವಿವ್ಯಾಪ್ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ವಾಲ್ಯೂಮ್ ವೆಯ್ಟೆಡ್ ಆವ್ರೇಜ್ ಪ್ರೈಸ್ ಅಂತ. ಸೊ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಸೊ ಟ್ರೇಡ್ ಮಾಡಬೇಕಾದ್ರೆ ಅದೊಂದು ವಾಲ್ಯೂಮ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ನಾವು ವಾಲ್ಯೂಮ್ ಅಂತ ಕರಿತೀವಿ. ಸೊ ಈ ವಾಲ್ಯೂಮ್ ಪ್ರೈಸ್ ಜೊತೆ ಈ ಇಂಡಿಕೇಟರ್ ಸಹ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಇದನ್ನು ಹೇಗೆ ಫ್ಲಾಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಸ್ಟಡೀಸ್ಗೆ ಹೋಗಿ ನೀವೇನಾದ್ರು ಝರೋದಾ ಅಕೌಂಟ್ ಯೂಸ್ ಮಾಡ್ತಾ ಇದ್ರೆ ಸ್ಟಡೀಸ್ಗೆ ಹೋಗಿ ಇಲ್ಲಿ ವಿವ್ಯಾಪ್ ಅಂತ ಟೈಪ್ ಮಾಡಿದ್ರೆ ಸೊ ನಮಗೆ ಈ ಇಂಡಿಕೇಟರ್ ಬರುತ್ತೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಇಂಡಿಕೇಟರ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಈ ಇಂಡಿಕೇಟರ್ನ ಯೂಸ್ ಮಾಡ್ತಾರೆ. ಸೊ ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇಲ್ಲಿ ನೋಡೋಣ. ಸೊ ಒನ್ಸ್ ಮಾರ್ಕೆಟ್ ಏನಾದರೂ ಟ್ರೆಂಡಿಂಗಲ್ಲಿ ಅಂದರೆ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡಲ್ಲಿ ಇದ್ದರೆ, ಸೊ ಫಾರ್ ದ ಎಕ್ಸಾಂಪಲ್ ಇಂಡಾಲ್ಗೂ ಶೇರ್ ಈಗ ಅಪ್ ಟ್ರೆಂಡಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾನು ಬೈ ಆಪರ್ಚುನಿಟಿಗೋಸ್ಕರ ಈ ಇಂಡಿಕೇಟರ್ನ ಯೂಸ್ ಮಾಡ್ತೀನಿ. ಸೊ ಓನ್ಲಿ ಬೈ ಸೈಡ್ ಎಂಟ್ರಿನ ಮಾತ್ರ ನಾನು ಈ ಇಂಡಿಕೇಟರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಏಕೆ ಅಂತ ಹೇಳಿದ್ರೆ ಇದು ಅಪ್ ಟ್ರೆಂಡ್ ಸ್ಟಾಕ್ ಆಗಿರೋದ್ರಿಂದ ನಾನು ಬೈ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಮಾರ್ಕೆಟ್ ನೋಡಿ, ಇವತ್ತು ಫೆಬ್ರವರಿ 5th ಮಾರ್ಕೆಟ್ ಸೊ ಸಮ್ವೇರ್ ಇಯರ್ 580 ಹತ್ರ ಓಪನ್ ಆಗಿರುತ್ತೆ. ಜಸ್ಟ್ ಅಮೌಂಟ್ ಓಕೆ, ಮಾರ್ಕೆಟ್ ಇವತ್ತು 584 ಹತ್ರ ಓಪನ್ ಆಗಿರುತ್ತೆ. ಫಸ್ಟ್ ಕ್ಯಾಂಡಲ್ ಇಟ್ಸೆಲ್ಫ್ ಈ ವಿವ್ಯಾಪ್ ಇಂಡಿಕೇಟರ್ನ ಬ್ರೇಕ್ ಮಾಡಿದೆ. ಸೊ ನಾನಿಲ್ಲಿ ಯಾವುದೇ ಎಂಟ್ರಿನ ಪಡೆಯೋಲ್ಲ, ಯಾಕೆಂದರೆ ಮಾರ್ಕೆಟ್ ಅರ್ಲಿ ಮಾರ್ನಿಂಗ್ ತುಂಬಾ ವಾಲ್ಯೂಮ್ ಇರೋದ್ರಿಂದ ಮಾರ್ಕೆಟ್ ರ್ಯಾಂಡಮ್ ಆಗಿ ಯಾವ ಸೈಡ್ ಬೇಕೋ ಹೋಗೋ ಚಾನ್ಸಸ್ ಇರುತ್ತೆ. ಒನ್ಸ್ ಮಾರ್ಕೆಟ್ ಸ್ಟೆಬಿಲಿಟಿ ಪಡ್ಕೊಂಡ್ಮೇಲೆ ನಾನು ಬೈ ಎಂಟ್ರಿನ ತಗೊಳ್ತೀನಿ. ಸೊ ನೋಡಿ ಇಲ್ಲಿ, ಸೊ ಇಲ್ಲಿ ವಿವ್ಯಾಪ್ ಇಂಡಿಕೇಟರ್ಗೆ ಮತ್ತು ಪ್ರೈಸ್ಗೆ ತುಂಬಾ ಡಿಸ್ಟೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲೂ ನಾನು ಬೈ ಎಂಟ್ರಿನ ಪಡೆಯೋಲ್ಲ. ಒನ್ಸ್ ಮಾರ್ಕ್ ಅಂದರೆ ಈ ಪ್ರೈಸ್ ವಿವ್ಯಾಪ್ ಇಂಡಿಕೇಟರ್ ಹತ್ರ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಎಕ್ಸಾಕ್ಟ್ ಈ ಪ್ಲೇಸಲ್ಲಿ ಬೈ ಎಂಟ್ರಿನ ನಾವು ಪಡೆಯೋದ್ರಿಂದ ಸೊ ಈಸಿಯಾಗಿ 95 to 99 ಆಲ್ಮೋಸ್ಟ್ 5 to 6 ಪಾಯಿಂಟ್ಸ್ ನಾವು ಟಾರ್ಗೆಟ್ನ ರೀಚ್ ಮಾಡ್ಕೊಬೋದಾಗಿರುತ್ತೆ. ಒನ್ಸ್ ಇಲ್ಲೇನಾದರೂ ಮಿಸ್ ಆಯಿತು ಅಂತ ಹೇಳಿದ್ರೆ ಅಗೈನ್ ಈ ಸೇಮ್ ಇಂಡಿಕೇಟರ್ ಹತ್ರ ಪ್ರೈಸ್ ಬರೋವರೆಗೂ ವೆಯ್ಟ್ ಮಾಡಿ ನಾವು ಇಲ್ಲಿ ಆರ್ಡರ್ನ ಪ್ಲೇಸ್ ಮಾಡ್ಬೋದಾಗಿರುತ್ತೆ. ಸೊ ಪ್ರಾಫಿಟ್ನ ನಾವು ಬುಕ್ ಮಾಡ್ಕೊಬೋದಾಗುತ್ತೆ. ಅದೇ ರೀತಿ ಸೆಲ್ ಸೈಡ್ ಹೇಗೆ ಟ್ರೇಡ್ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಮಾರ್ಕೆಟ್ ಸೇಮ್ ವೇ ಇಲ್ಲಿ ಓಪನ್ ಆಗುತ್ತೆ 9:15ಗೆ. ಸೊ ಹಾಫ್ ಆನ್ ಅವರ್ ನಾವು ಯಾವುದೇ ಟ್ರೇಡ್ನ ತೊಗೊಳ್ಬಾರ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದೆ, ಪ್ರೈಸ್ ತುಂಬಾ ಲೈಕ್ ವಾಲ್ಯೂಮ್ ತುಂಬ ಇರೋದ್ರಿಂದ ರ್ಯಾಂಡಮ್ ಆಗಿ ಯಾವ ಸೈಡ್ ಬೇಕೋ ಹೋಗೋ ಚಾನ್ಸಸ್ ಇರುತ್ತೆ, ಫಾಲ್ಸ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹಾಫ್ ಆನ್ ಅವರ್ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗೋಣ. ಸೊ ಇಲ್ಲಿ ಮಾರ್ಕೆಟ್ ಒಂದು ಸಸ್ಟೈನ್ ಆದಮೇಲೆ ಸೊ ಇಲ್ಲಿ ಸೆಲ್ ಪೊಸಿಷನ್ನ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಇನ್ ಕೇಸ್ ಮಿಸ್ ಆಯಿತು ಅಂದರೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಟ್ರಾಂಗ್ ರಿಜೆಕ್ಷನ್ ಜೊತೆ ಮಾರ್ಕೆಟ್ ಡೌನ್ಗೆ ಬರ್ತಾ ಇದೆ. ಸೊ ಇಲ್ಲಿ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಅಗೈನ್ ಈ ಪ್ಲೇಸ್ ಹತ್ರನೂ ಸಹ ಸೆಲ್ ಆರ್ಡರ್ನ ನಾವು ಪ್ಲೇಸ್ ಮಾಡ್ಬೋದು. ಸೊ ಈ ರೀತಿ ನಾವು ಟ್ರೇಡ್ ಮಾಡೋದ್ರಿಂದ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ತುಂಬಾ ಮಾಡ್ಬೋದಾಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಫರ್ದರ್ ವೀಡಿಯೋಸಲ್ಲಿ ಇದಕ್ಕೆ ಅಡಿಷ್ನಲ್ ಆಗಿ ಯಾವ್ಯಾವ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನಾವು ಟ್ರೇಡ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.